ಹೈದರಾಬಾದ್ ಬಿರಿಯಾನಿ ಮಾಡುವ ವಿಧಾನ. 1 kg ಚಿಕನಿಗೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಮೊಸರು, 1.5 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ಸ್ಪೈಸಸ್ಸು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಶಾಹಿ ಜೀರಾ, ಕಸ್ತೂರಿ ಮೇಥಿ, ಸ್ಟಾರ್ ಫ್ಲವರು, ಕಲ್ಲುವು. ಒಂದು ಮೀಡಿಯಮ್ ಸೈಜ್ ಲಿಂಬೆಹಣ್ಣಿನ ರಸ, ಎರಡು ಸ್ಪೂನ್ ಎಣ್ಣೆ, ಇವೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಮ್ಯಾರಿನೇಟ್ 1 ಅವರ್ ಆಗೋಕ್ಕೆ ಬಿಡಿ. ಮ್ಯಾರಿನೇಟ್ ಆದಷ್ಟು ಚಿಕನ್ ಸಾಫ್ಟಾಗಿ ಬರುತ್ತದೆ. ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ಸ್ಲೈಸಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. 1 kg ಬಾಸುಮತಿ ರೈಸ್ ತೊಗೊತಾ ಇದ್ದೀನಿ. ನೀರನ್ನು ಹಾಕಿ ನೆನೆಯಲು ಬಿಡಿ 1/2 ಅವರ್. ಫ್ರೈಡ್ ಆನಿಯನ್ಸು ಚಿಕನ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು, ಇನ್ನೊಂದು ಪಾತ್ರೆಯಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳೋಣ. 4 ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ, ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಸೇರಿಸ್ಕೊಳ್ಳಿ. ನಾಲ್ಕು ಹಸಿಮೆಣಸಿನ್ಕಾಯಿ, ನೀರಿಗೆ 1-2 ಸಾಕು. ಸಣ್ಣಕ್ಕೆ ಹೆಚ್ಚಿರುವ ಪುದೀನ ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳಿ. ನೀರಿಗೆ 1-2 ಕಾಳುಮೆಣಸು, ಚಕ್ಕೆ, ಲವಂಗನ ಹಾಕ್ಕೊಳ್ಳಿ. ಒಂದು ಸತಿ ಚಿಕನ್ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಅಕ್ಕಿ ತೊಳ್ಕೊಳ್ಳೋಣ. ಚಿಕನ್ ನೋಡಿ ಎಣ್ಣೆನೂ ಚಿಕನ್ ಸಪ್ರೇಟ್ ಆಗ್ತಾಯಿದೆ, ಸೊ ಬೇಯ್ತಾ ಇದೆ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಕಡೆ ರೈಸು 80% ಅಷ್ಟು ಬೆಂದರೆ ಸಾಕು ದಮ್ ಹಾಕ್ಕೊಳ್ಳೋಕ್ಕೆ. ಈ ಥರ ನೋಡ್ಕೊಳ್ಳಿ. ಈ ಚಿಕನು ಫುಲ್ಲು ಬಾಯ್ಲ್ ಆಗಿದೆ, ಫುಲ್ಲು ಸಪ್ರೇಟ್ ಆಗಿದೆ ಆಯಿಲು ಮತ್ತು ಚಿಕನು. ಸೊ ಇಲ್ಲಿ ದಮ್ಗೆ ನಾವು ರೈಸನ್ನು ಹಾಕ್ಕೊತಾ ಇದ್ದೀವಿ ಚಿಕನ್ಗೆ. ಎಲ್ಲ ರೈಸನ್ನು ಹಾಕ್ಕೊಂಡು ಒಂದು ಸಮ ಮಾಡ್ಕೊಳ್ಳಿ. ರೈಸ್ ಮೇಲೆ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸು, ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ. ಇವಾಗ ಲೋ ಫ್ಲೇಮಲ್ಲಿ ದಮ್ಗಿಡೋಣ. ಒಂದು ಹಂಚಿಟ್ಕೊಂಡಿದ್ದೀನಿ. ಒಂದು 15 to 20 ಮಿನಿಟ್ಸ್ ಇಟ್ಟರೆ ಸಾಕು.
ಪೇಪರ್ ಅಥವಾ ಬಟ್ಟೆಯನ್ನು ಹಾಕ್ಕೊಳ್ಳಿ ದಮ್ ಇಟ್ಕೊಳ್ಳೋಕ್ಕೆ. ಒಂದು ಭಾರವಾಗಿರೋ ಪಾತ್ರೆನೂ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ 20 ಮಿನಿಟ್ಸ್ ಆಗಿದೆ, ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದು ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಸೈಡಿಂದ ತಗೊಳ್ಳಿ. ಸೊ ನಿಮಗೆ ಮಸಾಲ, ಚಿಕನ್ನು ಮತ್ತು ರೈಸ್ ಎಲ್ಲ ಸಿಗುತ್ತದೆ ಕ್ಲೀನಾಗಿ. ರಾಯ್ತಾ ಮತ್ತು ಶೇರ್ವಾ ಜೊತೆ ಸರ್ವ್ ಮಾಡ್ಕೊಳ್ಳಿ. ಸಲಾಡ್ಸ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ.